ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಆರುಂಡಿ. ಉತ್ತರ ಕನ್ನಡದ ಅಂಕೋಲಾ ಸಮೀಪದ ಶಿರೂರಿನ ಗುಡ್ಡದ ಭೂತಕ್ಕೆ ಒಟ್ಟು 8 ಜನರು ಬಲಿಯಾಗಿಬಿಟ್ಟಿದ್ದಾರೆ. ಇನ್ನೂ ನಾಪತ್ತೆಯಾಗಿರೋ ಕೇರಳದ ಕೋಜಿಕೋಡು ಮೂಲದ ಅರ್ಜುನ್, ಗೋಕರ್ಣದ ಗಂಗೆಕೊಳ್ಳದ ಲೋಕೇಶ್ ನಾಯಕ್, ಶಿರೂರು ಸ್ಥಳೀಯ ನಿವಾಸಿ ಜಗನ್ನಾಥ್ ನಾಯಕ್ ಅವರ ಹುಡುಕಾಟಕ್ಕೆ 12 ದಿನಗಳನ್ನು ಕೂಡ ಈಗಾಗಲೇ ಶೋಧ ಕಾರ್ಯಾಚರಣೆಯ ತಂಡಗಳು ಬಲಿ ತೆಗೆದುಕೊಂಡು ಬಿಟ್ಟಿವೆ. ಆದರೆ ಇದೀಗ ವ್ಯಾಪಕ ಚರ್ಚೆಯಲ್ಲಿರೋದು ಶಿರೂರು ಗುಡ್ಡ ಕುಸಿತದ ಅವೈಜ್ಞಾನಿಕ ಕಾಮಗಾರಿ. ನಮ್ಮ ಸರ್ಕಾರಗಳು ಮಾಡುವ ಎಡವಟ್ಟಿನಿಂದಾಗಿ, ನಮ್ಮ ನಾಯಕರ ಬೇಜವಾಬ್ದಾರಿತನದಿಂದಾಗಿ ಇದೇ ಗುಡ್ಡ ಕುಸಿತಕ್ಕೆ ಕಾರಣವಾಯಿತು. ಜೊತೆಗೆ ನಮ್ಮ ಸರ್ಕಾರಗಳಾಗಲಿ ನಮ್ಮ ನಾಯಕರಾಗಲಿ ಗಡ್ಡಕ್ಕೆ ಬೆಂಕಿ ಹೊತ್ತಿದಾಗಲೇ ಬಾವಿ ತೋಡೋದು ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಚಾರ. ಇದನ್ನು ಯುವಕರಾದಂಥ ನಾವು ಪ್ರಶ್ನೆ ಮಾಡಬೇಕು. ಜೊತೆಗೆ ನಿಮಗೂ ಕೂಡ ಈ ಅವೈಜ್ಞಾನಿಕ ಕಾಮಗಾರಿಯ ವಿರೋಧವಿದ್ದರೆ ನಿಮ್ಮ ಕಮೆಂಟ್ಸ್ನು ಕೂಡ ತಿಳಿಸಿ. ಜೊತೆಗೆ ಇವತ್ತು ರಾಜ್ಯದ ಮೀನುಗಾರಿಕೆ ಮತ್ತು ಒಳನಾಡು ಜಲಸಾರಿಗೆ ಮತ್ತು ಬಂದರು ಖಾತೆ ಸಚಿವ ಮಂಕಾಳ ವೈದ್ಯ ಅವರು ಗುಡ್ಡದ ಕುಸಿತಕ್ಕೆ ಕೇಂದ್ರ ಸರ್ಕಾರವೇ ನೇರ ಹೊಣೆ ಮತ್ತು IRB ಅವರ ಎಡವಟ್ಟೇ ಕಾರಣ ಅಂತ ಹೇಳಿ ಪರೋಕ್ಷವಾಗಿ ಮೋದಿ ಸರ್ಕಾರವನ್ನು ತಿವಿದು ಬಿಟ್ಟರು. ಆದರೆ ಈಗ ಶವದ ಮೇಲೆ ರಾಜಕಾರಣ ಮಾಡೋ ಸಮಯವಲ್ಲ. ಅಪಾಯ ಮಟ್ಟ ಮೀರಿ ನೀರು ಹರಿತಾ ಇದೆ. 8 ನಾಟಿಕಲ್ ಮೈಲ್ಗಿಂತಲೂ ಕೂಡ ವೇಗವಾಗಿದೆ. ಇದರ ನಡುವೆ ಈಶ್ವರ್ ಮಲ್ಪೆ ಅಂತವರು ಕೂಡ ತಮ್ಮ ಪ್ರಾಣದ ಹಂಗನ್ನು ತೊರೆದು ಕೂಡ ಜೀವವನ್ನು ಪಣಕ್ಕಿಟ್ಟು ಈಗಾಗಲೇ ಶೋಧ ಕಾರ್ಯಾಚರಣೆಯಲ್ಲಿ ಮುಂದಾಗಿದ್ದಾರೆ. ಒಂದು ಕಡೆ ನೌಕಾಪಡೆ, ಇನ್ನೊಂದು ಕಡೆ ಮಿಲಿಟರಿ ಪಡೆ, ಜೊತೆಗೆ ಇಸ್ರೋ ಸಂಸ್ಥೆಯ ಸಹಾಯ ಎಲ್ಲವೂ ಕೂಡ ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಆದರೆ ಇವತ್ತು ಇದೇ ಮಂಕಾಳ್ ವೈದ್ಯ ಅವರು ಹೇಳಿದ ಹಾಗೆ ಐಡಿಯಲ್ ರೋಡ್ ಬಿಲ್ಡರ್ಸ್ IRB ಮತ್ತು ಕೇಂದ್ರ ಸರ್ಕಾರ ನೇರ ಹೊಣೆಯನ್ನು ಹೊತ್ಕೊಳ್ಬೇಕು ಅಂತ ಹೇಳಿ ಇದೇ ಕೇಂದ್ರ ಸರ್ಕಾರವನ್ನು ತಿವಿದು ಬಿಟ್ಟರು. ಜೊತೆಗೆ ಈ ಕೇಂದ್ರ ಸರ್ಕಾರದ ಲೋಪವನ್ನು ಕೂಡ ಮನವರಿಕೆ ಮಾಡಿಬಿಟ್ರು. ನಾವು ಈ ಕಾರ್ಯ ನಡೀತಾ ಇರಬೇಕಾದ್ರೆ, ಶೋಧ ಕಾರ್ಯಾಚರಣೆ ನಡೀತಾ ಇರಬೇಕಾದ್ರೆ ಈ ಆಪರೇಷನ್ನ ಪ್ರತಿ ಕ್ಷಣವೂ ನಾವು ಇಲ್ಲೇ ಇದ್ದೇವೆ, ನೋಡ್ತಾ ಇದ್ದೀವಿ. ಕಳೆದ 11 ವರ್ಷದಿಂದ IRB ಕಾಮಗಾರಿ ನಡೀತಾ ಇದೆ. ಅಂದರೆ ಅವರು ಹೇಳುವ ಪ್ರಕಾರ ಇದೇ ಗಂಗಾವಳಿಯ ಮೇಲೆ ಇರತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 66ರ ಬಗ್ಗೆ ಹೇಳ್ತಾ ಇದ್ದಾರೆ. 11 ವರ್ಷದಿಂದ IRB ಕಾಮಗಾರಿ ನಡೆಸ್ತಾ ಇದೆ. ಇನ್ನೂ ಈ ಹೆದ್ದಾರಿ ಕಾಮಗಾರಿ ಪೂರ್ತಿಗೊಳಿಸಲಿಕ್ಕೆ ಸಾಧ್ಯವಾಗಿಲ್ಲ. ಜೊತೆಗೆ ಇದೇ IRB ಅವ್ರ ಹತ್ರ ಒಂದು ಹಿಟಾಚಿ ಕೂಡ ಇಲ್ಲ, ಅದನ್ನು ಕೂಡ ನಾವು ಬೇರೆ ಕಡೆಯಿಂದ ತರಿಸಿದ್ದೇವೆ ಅಂತ ಹೇಳಿದರು. ಕೇಂದ್ರ ತಂಡಕ್ಕೆ ಇಂಥದ್ದೇ ಜಾಗದಲ್ಲಿ ಕುಸಿಯುತ್ತೆ ಅಂತ ನಾವು ಹೇಳಿದ್ವಿ, ಆದರೂ ಕೂಡ ಅವರು ಏನೂ ಮಾಡಲಾಗಲಿಲ್ಲ. ಬೇರೆ ರಾಜ್ಯದವರು ಸಾವಿಗೀಡಾಗಿದ್ದಾರೆ, ಅವ್ರ ಬಗ್ಗೆ ನಾನು ಮಾತನಾಡೋದಿಲ್ಲ. ನಾವು ನ್ಯಾಯಯುತವಾಗಿ ಅಲ್ಲಿ ಇದ್ದೀವಿ. ಈಗ ಆಗಬಾರ್ದು ಆಗೋಗಿದೆ, ಯಾರೂ ಯೋಚನೆ ಮಾಡದ ರೀತಿಯಲ್ಲಿ ಗುಡ್ಡ ಕುಸಿತವಾಗಿದೆ ಅಂತೇಳಿ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿದ್ರು. ಜೊತೆಗೆ ಸಂತ್ರಸ್ತರ ಕುಟುಂಬಕ್ಕೆ ಏನೆಲ್ಲ ಸಹಾಯ ಮಾಡ್ಬೋದು ಅದ್ರ ಬಗ್ಗೆನೂ ಕೂಡ ಮಾತನಾಡಿಬಿಟ್ರು. ಆದರೆ ನಾವು ಕೂಡ ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಅದಕ್ಕೆ ಈ ಭೂಕುಸಿತಕ್ಕೆ ಕಾರಣವನ್ನು ಕೂಡ ಒಂದಿಷ್ಟು ನಾನು ಹೇಳಿಬಿಡ್ತೀನಿ. ಅದಕ್ಕಿಂತ ಮುಂಚೆ ಇವತ್ತು ಆಗಿದ್ದು ನಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಅರ್ಜುನ ಬದುಕಿ ಬರಬಹುದು ಅಂತ, ನಾಪತ್ತೆಯಾಗಿರೋ ಇನ್ನಿಬ್ಬರು ಕೂಡ ಸಿಗಬಹುದು ಅಂತ. ಒಂದು ಕಡೆ ಜಗನ್ನಾಥ್ ನಾಯಕ್ ಅವರ ಕುಟುಂಬದವರು ಕನಿಷ್ಠ ಪಕ್ಷ ಕೊನೆಯಲ್ಲಾದರೂ ನಮಗೆ ಮೃತದೇಹವನ್ನಾದರೂ ಕೊಡಿ, ಅದೂ ಸಾಧ್ಯವಾಗದಿದ್ದರೆ ಒಂದು ಮೂಳೆಯನ್ನಾದರೂ ಕೊಟ್ಟು ಬಿಡಿ ನಮ್ಮ ತಂದೆಯದ್ದು ಅಂತ ಅವರ ಮಕ್ಕಳು ಹೇಳಬೇಕಾದ್ರೆ ಬಹಳಷ್ಟು ಮುಜುಗರ ಅನಿಸ್ಬಿಡುತ್ತೆ. ಶೋಧ ಕಾರ್ಯಾಚರಣೆ ಎಂತೆಂತಹ ನುರಿತ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿಯವರೆಗೂ ಲಾರಿಯ ಪಾಯಿಂಟನ್ನು ಪತ್ತೆ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಅಂತ ಸಾರ್ವಜನಿಕರ ವಿರೋಧ. ಒಂದು ಕಡೆ ಕೇರಳ ಸರ್ಕಾರವೂ ಕೂಡ ಇದರಲ್ಲಿ ಮೂಗನ್ನು ತೂರಿಸಿ ಮತ್ತು ಮಧ್ಯಸ್ಥಿಕೆಯನ್ನು ವಹಿಸಿ ಮತ್ತು ಕರ್ನಾಟಕ ಸರ್ಕಾರದ ವೈಫಲ್ಯದ ಬಗ್ಗೆನೂ ಕೂಡ ಹೇಳಿದೆ. ಒಂದು ಕಡೆ ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರೋದು, ಬೇಗ ಇದನ್ನು ಕೇಸನ್ನು ಒಂದು ಲಾಜಿಕಲ್ ಹೆಂಡ್ಗೆ ತೆಗೆದುಕೊಂಡು ಹೋಗಿ ಅಂತ. ಆದರೆ ನಾವು ಹೇಳೋ ಪ್ರಕಾರ ಇವತ್ತಿನ ಒಂದಿಷ್ಟು ಗುಡ್ಡ ಕುಸಿತದ ಕಾರ್ಯಾಚರಣೆಯ ಎಲ್ಲವನ್ನೂ ಕೂಡ ಹೇಳಬೇಕಾದ್ರೆ 4 ಪಾಯಿಂಟನ್ನು ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಒಂದು ಪಾಯಿಂಟ್ನಲ್ಲಿ ಇದೇ ಅರ್ಜುನನ ಲಾರಿ ಪತ್ತೆಯಾಗಿದೆ. ಜೊತೆಗೆ ಅಲ್ಲೇ ಈಗ ಈಶ್ವರ್ ಮಲ್ಪಿ ಅವರು ಕೂಡ ಈಗ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ನಿಮಗೆ ಗೊತ್ತಿರಬಹುದು, ಕ್ವಿಕ್ ಪೇ ಪ್ರೈವೇಟ್ ಲಿಮಿಟೆಡ್ನ ಡ್ರೋನ್ ಆಧಾರಿತ ಇಂಟೆಲಿಜೆಂಟ್ ಆಬ್ಜೆಕ್ಟ್ ಡಿಟೆಕ್ಷನ್ ಸಿಸ್ಟಮನ್ನು ಬಳಸಿ ಅದೇ ಭೂಕುಸಿತ ಪ್ರದೇಶದಲ್ಲಿ ಶೋಧ ಮತ್ತು ಪತ್ತೆಯ ಕಾರ್ಯಾಚರಣೆ ನಡೆಸಿ ಈ ಗಂಗಾವಳಿ ನದಿಯಲ್ಲಿ ಟ್ರಕ್ಕಿಯಲ್ಲಿದೆ, ಜೊತೆಗೆ ಈ ಮೆಟಲ್ ವಸ್ತುಗಳು ಎಲ್ಲೆಲ್ಲಿದ್ದಾವೆ ಅನ್ನೋ ಒಂದು 4 ಪಾಯಿಂಟ್ನ ಗುರುತು ಮಾಡಿದ್ದಾರೆ. ಸ್ವಲ್ಪ ನಿರಾಳರಾಗಬಹುದು ಅರ್ಜುನ್ ಅವರ ಒಂದು ಮೃತದೇಹವನ್ನು ಹೊರಗೆ ತರಲಿಕ್ಕೆ. ಬಹುಶಃ ಆತ ಬದುಕಿ ಬರಲಿ ಅಂತಲೂ ಕೂಡ ನಾವು ಪ್ರಾರ್ಥನೆ ಮಾಡೋ. ಜೊತೆಗೆ ಜಗನ್ನಾಥ್ ನಾಯಕ್ ಜೊತೆಗೆ ಲೋಕೇಶ್ ನಾಯಕ್ ಕೂಡ ಅವ್ರನ್ನೂ ಕೂಡ ಈಗ ನಾಪತ್ತೆಯಾಗಿರೋರನ್ನ ಪತ್ತೆ ಮಾಡಲಾಗ್ತಾ ಇದೆ.
ಆದರೆ ಈ ಕ್ವಿಕ್ ಪೇ ಪ್ರೈವೇಟ್ ಲಿಮಿಟೆಡ್ ಈಗ ಪಾಯಿಂಟ್ ಮಾಡಿರೋ 4 ಪಾಯಿಂಟ್ಗಳ ಬಗ್ಗೆ ನಾನು ಹೇಳ್ತೀನಿ. ನೀವು ಚಿತ್ರದಲ್ಲಿ ನೋಡ್ತಾ ಇದ್ದರೆ ಒಂದು CP 165 ಮೀಟರ್ ಡಿಸ್ಟೆನ್ಸ್ ಇದೆ. ಇನ್ನೊಂದು CP 2 ಪಾಯಿಂಟ್ ಮಾಡಿದ್ದಾರೆ, ಅದು 65 ಮೀಟರ್ ಡಿಸ್ಟೆನ್ಸ್ ಇದೆ. ಇನ್ನೊಂದು CP 4 132 ಮೀಟರ್ ಡಿಸ್ಟೆನ್ಸ್ ಇದೆ. ಇನ್ನು ಒಂದು 110 ಮೀಟರ್ ಡಿಸ್ಟೆನ್ಸ್ ಇರೋ CP 3. ಅಂದರೆ ಇವೆಲ್ಲವನ್ನೂ ಕೂಡ ಎಲ್ಲಿ ಟ್ರಕ್ ಇರಬಹುದು ಅನ್ನೋದರ ಆಧಾರದ ಮೇಲೆ, ಅದು ಕೂಡ ದೋಣಿ ಆಧಾರಿತ IBODS ಮತ್ತು ಸೋನಾರ್ನ ಬಳಸಿ. ಸೋನಾರ್ನ ಎಸ್ಪೆಷಲಿ ನಾವು ಎಲ್ಲಿ ಬಳಸ್ತೀವಿ ಅಂದರೆ ಈ ಸಮುದ್ರದ ಆಳದಲ್ಲಿರ್ತಕ್ಕಂಥ ವಸ್ತುಗಳ ಒಂದು ಸೌಂಡಿನ ಆಧಾರದ ಮೇಲೋ ಅಥವಾ ಅಲ್ಲಿಂದ ನಮಗೆ ರಿಫ್ಲೆಕ್ಟ್ ಆಗ್ತಕ್ಕಂಥ ಈ ಶಬ್ದದ ಡಿಸ್ಟೆನ್ಸ್ಗಳ ಆಧಾರದ ಮೇಲೆ ಸೋನಾರ್ ಕೂಡ ಎಷ್ಟು ಆಳದಲ್ಲಿದೆ ಏನು ಅನ್ನೋದನ್ನ ಪತ್ತೆ ಮಾಡುತ್ತೆ. ಇದು ವೈಜ್ಞಾನಿಕವಾಗಿ ಸೋನಾರ್, ಥರ್ಮಲ್ ಇಮೇಜರ್ಗಳನ್ನು ಬಳಸಿ, ಮ್ಯಾಗ್ನೆಟ್ ಲೈನ್ಗಳನ್ನು ಬಳಸಿ, ಜೊತೆಗೆ DIBODS ಡಾಟಾದ ಮೂಲಕವೂ ಒಂದು 4 ಪಾಯಿಂಟ್ಗಳನ್ನು ಮಾಡಿರೋದು. ಈ ಪೈಕಿ ಮೊದಲನೇ ಬಿಂದುವಿನಲ್ಲಿ CP 4 ಟ್ರಕ್ನ ರೂಪ ಇದೆ ಅನ್ನೋದು ಪತ್ತೆ ಆಗ್ತಾ ಇದೆ. ಅದು ಭೂಮಿ ಮತ್ತು ಬಂಡೆಗಳ ಎಲ್ಲ ಕಲ್ಲು ಮಣ್ಣುಗಳನ್ನು ತುಂಬಿಕೊಂಡು ಅಲ್ಲೇ ಆಳವಾಗಿರೋದ್ರಿಂದ ಸದ್ಯ ಈಗ ಸ್ವಲ್ಪ ಅಲ್ಲೇ ಅರ್ಜುನ್ ಅವರ ದೇಹವೂ ಕೂಡ ಇರಬಹುದು ಅಂತ ಎಲ್ಲರೂ ಕೂಡ ಗಮನಿಸ್ತಾ ಇರೋದು. ಇದರ ಅರ್ಥ ಅಲ್ಲಿ ಮಾನವ ರೂಪದ ಯಾವುದೋ ಒಂದು ವಸ್ತು ಇದೆ, ಜೊತೆಗೆ ಅಲ್ಲಿ ಲಾರಿಯೂ ಕೂಡ ಇದೆ ಅಂತ. ಅದು ಈ ರಾಷ್ಟ್ರೀಯ ಹೆದ್ದಾರಿ ಇದೆಯಲ್ಲ ಅಲ್ಲಿಂದ 132 ಮೀಟರ್ ಡಿಸ್ಟೆನ್ಸ್ನಲ್ಲಿರೋದು. ಜೊತೆಗೆ ಎರಡನೇದಾಗಿ CP 3, CP 2 ಮತ್ತು CP 1ನಲ್ಲಿ ಅಲ್ಲಿ ಅರ್ಜುನ್ ಅವರ ಈ ಬೆಂಜ್ ಲಾರಿ ಇದೆಯಲ್ಲ ಅದು ಇರೋ ಸಾಧ್ಯತೆಗಳು ಕಡಿಮೆ ಇದೆ. ಅಂದರೆ ಸಂಭವನೀಯತೆ ಪ್ರೊಬಾಬಿಲಿಟಿ ಅಂತ ಹೇಳಿ ಕರಿತೀವಲ್ಲ, ಅದು ಸಂಭವನೀಯತೆ ಕಡಿಮೆ ಇದೆ. ಹಾಗಾಗಿ ಈ 132 ಮೀಟರ್ ಡಿಸ್ಟೆನ್ಸ್ನಲ್ಲಿರತಕ್ಕಂಥ ಆ ಅಂತರದಲ್ಲೇ ಅರ್ಜುನ್ ಅವರ ಲಾರಿ ಇದೆ ಅಂತೇಳಿ ಈಗಾಗಲೇ ಈಶ್ವರ್ ಮಲ್ಪೆಯವರು ಕೂಡ ಅಲ್ಲೇ ಧುಮುಕಿದ್ರು ನೀರಿನ ಆಳಕ್ಕೆ. ಜೊತೆಗೆ ಭಗವಂತನಲ್ಲಿ ಸತೀಶ್ ಸೈಲ್ ಅವರು ಪ್ರಾರ್ಥನೆ ಮಾಡಿಕೊಂಡಿದ್ದು, ಆ ಟೀಮ್ ಪ್ರಾರ್ಥನೆ ಮಾಡ್ಕೊಂಡು ನೀರಿನ ಆಳಕ್ಕೆ ಧುಮುಕಿದಂಥ ದೃಶ್ಯಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಾವೆ. ಜೊತೆಗೆ ಈ ಕ್ವಿಕ್ ಪೇ ಪ್ರೈವೇಟ್ ಲಿಮಿಟೆಡ್ನ ಅತ್ಯಾಧುನಿಕ ಡ್ರೋನ್ ತಂತ್ರಜ್ಞಾನದೊಂದಿಗೆ ಈಗಾಗಲೇ ಈಶ್ವರ್ ಮಲ್ಪೆಯವರ ಟೀಮ್ ಕೂಡ ಕೆಲಸ ಮಾಡ್ತಾ ಇರೋದು. ಇದೆಲ್ಲದನ್ನು ನೋಡಿದಾಗ ನಾಳೆ ಬಹುಶಃ ಒಂದು ಗುಡ್ ನ್ಯೂಸನ್ನು ನಾವೆಲ್ಲರೂ ಕೂಡ ನೋಡಬಹುದು. ಆರಂಭದಲ್ಲಿ ನಾನು ಹೇಳಿದೆ, ಈ ಭೂಕುಸಿತದ ಬಗ್ಗೆ ನಾವೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಕಾರಣ ಇದು ಪ್ರಕೃತಿ ವಿಕೋಪ, ಅದಕ್ಕೆ ನಾವು ಕೂಡ ನೇರ ಹೊಣೆ ಆಗ್ತಾ ಇದ್ದೀವಿ. ನಮ್ಮ ಸರ್ಕಾರಗಳು ನೇರ ಹೊಣೆ ಆಗ್ತಾ ಇದ್ದಾವೆ, ಅವೈಜ್ಞಾನಿಕ ಕಾಮಗಾರಿಗಳು ಕಾರಣವಾಗ್ತಾ ಇದ್ದಾವೆ ಅನ್ನೋದಕ್ಕೂ ಕೂಡ ಒಂದು ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದೆ. ಇದೇ ಭೂಕುಸಿತದ ಬಗ್ಗೆ ಅಧ್ಯಯನ ನಡೆಸಿರ್ತಕ್ಕಂಥ GSI ಅಂದರೆ ಭಾರತೀಯ ಭೂ ವೈಜ್ಞಾನಿಕ ಸಮೀಕ್ಷೆ ಸರ್ಕಾರಕ್ಕೆ ಒಂದು ಪ್ರೈಮರಿ ರಿಪೋರ್ಟನ್ನು ಸಲ್ಲಿಸಿದೆ. ಅದ್ರ ಬಗ್ಗೆ ಈಗಾಗಲೇ ಹಲವಾರು ಪ್ರಶ್ನೆಗಳು ಹುಟ್ಟುಹಾಕಿದ್ದಾವೆ. ಯಾಕೆ ಅಂದರೆ ಇದೇ ಕಾಮಗಾರಿ ನಡೆಸಿದ್ರಲ್ಲ, ಇದೇ ಗಂಗಾವಳಿಯ ಮೇಲೆ ಈ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಹೋಯ್ತಲ್ಲ, ಈ ಕಾಮಗಾರಿಯಿಂದ ಅಲ್ಲಿರ್ತಕ್ಕಂಥ ಈ ಡ್ರೈನೇಜ್ ಸಿಸ್ಟಮ್ ಇದೆಯಲ್ಲ, ನೈಸರ್ಗಿಕವಾದಂಥ ಒಳಚರಂಡಿಯ ಅರಿವಿಗೆ ತೊಂದರೆ ಆಗಿಬಿಟ್ಟಿದೆಯಂತೆ. ಜೊತೆಗೆ ಇಳಿಜಾರು ಪ್ರದೇಶಗಳು ಮತ್ತು ಎಡಪಾರ್ಶ್ವದಲ್ಲಿ ಇರ್ತಕ್ಕಂಥ ರಚನಾತ್ಮಕವಾಗಿ ನಿರ್ಮಿಸಿರ್ತಕ್ಕಂಥ ಈ ರಸ್ತೆಗಳು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ, ವಿರೂಪಗೊಂಡಿದೆ. ಹಾಗಾಗಿ ಇಳಿಜಾರು ಪ್ರದೇಶಗಳಲ್ಲಿ ನಮ್ಮ ಮಾನವ ಹಸ್ತಕ್ಷೇಪ ಎದ್ದು ಕಾಣಿಸ್ತಾ ಇದೆ ಅಂತ ರಿಪೋರ್ಟ್ನಲ್ಲಿ ಇರೋದು. ಅಂದರೆ ಈ ರಸ್ತೆಗಳ ನಿರ್ಮಾಣವಾಗಲಿಕ್ಕೆ ಈ ನಮ್ಮ ಹಸ್ತಕ್ಷೇಪ ಅಂದರೆ ಈ ಹೆದ್ದಾರಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಕೃತಿಯ ವಿರೋಧವಾದಂಥ ಕ್ರಿಯೆಗಳು ಅಲ್ಲಿ ನಡೆದಿದ್ದಾವೆ ಅಂತ. ಜೊತೆಗೆ ಕಡಿಮೆ ಅವಧಿಯಲ್ಲಿ 503 ಮಿಲಿಮೀಟ್ರಲ್ಲಿ ಮಳೆ ಆಗಿರೋದು ಉತ್ತರ ಕನ್ನಡದಲ್ಲಿ ನಿಮಗೆಲ್ಲವೂ ಕೂಡ ಗೊತ್ತೇ ಇದೆ. ಅದಕ್ಕೂ ಕೂಡ ಈ ರೀತಿಯಾದಂಥ ಘಟನೆ ನಡೆದಿದೆ. ಜೊತೆಗೆ ಇದರ ಹೊರತಾಗಿಯೂ ಈ ಮಳೆ ನೀರಿನ ಹರಿವಿಗೆ ನೈಸರ್ಗಿಕ ತಡೆಗಳು ಇಲ್ಲದೆ ಇರೋದು ಕೂಡ, ಜೊತೆಗೆ ಕಡಿದಾದ ಇಳಿಜಾರಿನ ಪ್ರದೇಶ ಸೃಷ್ಟಿಯಾಗಿರೋದು ಈ ಗುಡ್ಡ ಕುಸಿತಕ್ಕೆ ಕಾರಣವು ಅಂತ ಹೇಳ್ಬೋದು. ಪ್ರಕೃತಿಯ ವಿರುದ್ಧವಾಗಿ ನಾವೆಲ್ಲ ನಡೆದುಕೊಂಡಾಗ ಈ ಥರದ ದುರ್ಘಟನೆಗಳು ಯಾವಾಗಲೂ ನಡೀತಾ ಇರುತ್ತವೆ. ಅದಕ್ಕೆ ನೇರವಾದಂಥ ಹೊಣೆಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ವಹಿಸಿದಾಗ, ಜೊತೆಗೆ ಈ ರೀತಿಯಾದಂಥ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಿಗಳಿಗೆ ನಾವೇನಾದರೂ ವಿರೋಧ ವ್ಯಕ್ತಪಡಿಸಿದಾಗ ಅದೆಲ್ಲೋ ಒಂದು ಕಡೆ ಸರಿ ಅನ್ನಿಸ್ಬಿಡುತ್ತೆ. ಆದರೆ ಈಗ ನಾನು ಹೇಳಿದ್ನಲ್ಲ, ಶವದ ಮೇಲೆ ರಾಜಕಾರಣ ಮಾಡೋ ಸಮಯ ಎಲ್ಲರೂ ಕೂಡ ನಿರಂತರವಾದಂಥ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಅವರಿಗೆ ಅವರ ಶ್ರಮಕ್ಕೆ ಒಂದು ಗೆಲುವು ಸಿಗಲಿ, ಅವರ ಕುಟುಂಬಗಳಿಗೆ ಆ ಮೃತದೇಹ ತಲುಪಲಿ. ಅದೃಷ್ಟವಶಾತ್ ಆ ಭಗವಂತನೇ ಮತ್ತೊಮ್ಮೆ ಪ್ರಾರ್ಥನೆ ಮಾಡೋಣ, ಅವರು ಬದುಕಿ ಬರಲಿ ಅಂತ. ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದಗಳು.